ನಮ್ಮ ಮೂಲಕ ಸಮಾಜದ ಬಂಧುಗಳಿಗೆ ಒಂದು ಸಂದೇಶವನ್ನು ನಮ್ಮ ಆಡಳಿತಾಧಿಕಾರಿಗಳು ಕೊಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ನಿಮಿಷ ಸ್ವಾಮೀಜಿಗಳ ವಿಚಾರವನ್ನು ಮಾಧ್ಯಮದ ಮೂಲಕ ತಾವು ಹೇಳಬೇಕಾಗಿದೆ. ಅದನ್ನು ಭಾಳ ಸ್ಪಷ್ಟವಾಗಿ ಆಡಳಿತಾಧಿಕಾರಿಗಳ ಅನುಮತಿ ತಗೊಂಡು ನಾನು ಹೇಳ್ತೀನಿ. ಮಾಧ್ಯಮದ ಮೂಲಕ ಎಲ್ಲ ನನ್ನ ಆತ್ಮೀಯ ಸೋದರರೇ, ಇವತ್ತು ಸಮಾಜದ ನಮ್ಮ ಟ್ರಸ್ಟಿಗಳು ಸ್ವಾಮೀಜಿಯವರ ಆಚಾರ ವಿಚಾರ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ರು. ನಾವು ಭಾಳ ಸ್ಪಷ್ಟಪಡಿಸ್ತೀನಿ, 2018ರಲ್ಲಿ ಈ ಪೀಠಕ್ಕೆ ಜಗದ್ಗುರು ಪಂಚಮಸಾಲಿ ಪೀಠಕ್ಕೆ ವಚನಾನಂದ ಶ್ರೀಗಳವ್ರನ್ನ ಇದೇ ನಮ್ಮ ಟ್ರಸ್ಟಿಗಳು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಟ್ರಸ್ಟಿಗಳಿಗೆ ಲೆಕ್ಕವನ್ನು ಕೇಳಿದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಸರಿಯಿಲ್ಲ ತೆಗಿಬೇಕು ಅಂತಂದು ಏನು ಅವರ ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ್ದಾರೆ. ನಾನು ಈ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಸ್ವಾಮೀಜಿಯವರ ಉಸುರು ಇರೋವರೆಗೂ ಪಂಚಮಸಾಲಿ ಪೀಠದ ಜಗದ್ಗುರುಗಳು ವಚನಾನಂದ ಶ್ರೀಗಳು ಅವರನ್ನು ಯಾವುದೇ ಕಾರಣಕ್ಕೆ ಇಡೀ ಈ ರಾಜ್ಯದ ಜನತೆ ಪಂಚಮಸಾಲಿ ಸಮಾಜ ಅವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇವತ್ತು ಅವರು ಉಸಿರಿರೋವರೆಗೂ ಪಂಚಮಸಾಲಿ ಪೀಠಾಧಿಪತಿಗಳು ಯಾರಂದರೆ ವಚನಾನಂದ ಶ್ರೀಗಳು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಸಮಾಜದ ಮೂಲಕ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಈಗಾಗಲೇ ಬೆಳಗ್ಗೆಯಿಂದ ನಾವು ನೀವು ಎಲ್ಲ ಜೊತೆಗಿರ್ತಕ್ಕಂಥದ್ದು ಸರ್ವವೇದ್ಯವಾಗಿದೆ. ನಮಗೆ ಈ ದಿನ ಟ್ರಸ್ಟಿಗಳು ಇಲ್ಲಿ ಸಭೆ ಸೇರಿ ಲೆಕ್ಕವನ್ನು ಕೊಡ್ತೀವಿ ಎಂದಿದ್ರು. ಅದಕ್ಕೆ ಇಡೀ ಪಂಚಮಸಾಲಿ ಸಮಾಜದ ರೆಪ್ರೆಸೆಂಟೇಟಿವ್ಸ್ ಆಗಿ ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಇಲ್ಲಿ ಬಂದುಬಿಟ್ಟು ಲೆಕ್ಕವನ್ನು ಕೊಡಬೇಕು ಅಂತಕ್ಕಂತಹ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಬಂದಿದ್ವಿ. ಅವರು ಯಾವುದೇ ಇವತ್ತಿನ ಸಭೆ ರದ್ದು ಮಾಡಿದ್ದೇವೆ ಅಂತಕ್ಕಂತಹ ವಿಷಯವನ್ನು ಇಲ್ಲಿವರೆಗೂ ತಿಳಿಸಿರಲಿಲ್ಲ. ಹಾಗಾಗಿ ಇವತ್ತು ನಾವು ಸಭೆ ಮಾಡಿ ಏನು ಟ್ರಸ್ಟ್ನಲ್ಲಿ ಒಂದು ಹಣದ ದುರುಪಯೋಗ, ಅಧಿಕಾರದ ದುರುಪಯೋಗ ಇದೆಲ್ಲ ಆಗಿದೆ, ಅದನ್ನು ಸರಿ ಮಾಡಬೇಕು, ಲೆಕ್ಕಪತ್ರವನ್ನು ಅವರು ಕೊಡಬೇಕು ಅಂತಕ್ಕಂತಹ ಆಗ್ರಹವನ್ನು ಇವತ್ತು ನೆರೆದಿರ್ತಕ್ಕಂತಹ ಸಹಸ್ರ ಪಂಚಮಸಾಲಿ ಬಂಧುಗಳು ಒಕ್ಕೊರಲಿನಿಂದ ತೀರ್ಮಾನ ಮಾಡಿ ಇವತ್ತು ಆಗ್ರಹಪಡಿಸಿದ್ದಾರೆ. ರಾಜ್ಯದಲ್ಲಿ 2 ಕಡೆ ಚುನಾವಣೆ ಇರೋದರಿಂದ ಮುಂದಿನ ನಡೆಯನ್ನು ಇವತ್ತು ಅತ್ಯಂತ ಮುಂಚೆನೇ ಹೇಳಿದರು ನಮ್ಮ ಸೋಮಣ್ಣ ಬೇವಿನ ಮರದವರು. ಅವರು ಬರದಲ್ಲೇ ಇದ್ದರೆ ಅವರವ್ರ ಮನೆಗಳಿಗೆ ನಾವು ಹೋಗಿ ಮುತ್ತಿಗೆ ಹಾಕಿ ಲೆಕ್ಕವನ್ನು ಕೇಳ್ತಕ್ಕಂತಹ ಕಾರ್ಯವನ್ನು ಮಾಡ್ತೀವಿ ಅಂಥೇಳಿ ಚುನಾವಣೆಯ ಹಿನ್ನೆಲೆಯಲ್ಲಿ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ನೋಡ್ತಕ್ಕಂತಹ ಅಧಿಕಾರಿಗಳ ಮನವಿಯ ಮೇರೆಗೆ ಅದನ್ನು ಚುನಾವಣೆ ಆದ ನಂತರ 9ನೇ ತಾರೀಕಿನ ನಂತರ ಮುಂದಿನ ಕ್ರಮವನ್ನು ಎಲ್ಲ ಹಿರಿಯರು ಕೂತ್ಬಿಟ್ಟು ನಿರ್ಧಾರ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಲೆಕ್ಕ ಕೊಡಿ ಅಭಿಯಾನದ ಹಿನ್ನಡೆತ ಯಾವಕ್ಕೂ ಇಲ್ಲೇ ಇಲ್ಲ. ಲೆಕ್ಕ ಕೊಡಬೇಕು, ಮುಂದಿನ ಕೆಲಸ ಆಗಬೇಕು, ಟ್ರಸ್ಟಿನ ನಿಯಮಾನುಸಾರ ಟ್ರಸ್ಟಿನ ಪುನರಾಚನೆ ಆಗಬೇಕು. ಈ ಮಠದ ಅಭಿವೃದ್ಧಿ 2008ರಲ್ಲಿ ಏನು ಹಿರಿಯರು ಕನಸು ಕಂಡುಕೊಂಡಿದ್ರು ಅದು 2008 ಮಕ್ಕಳ ದತ್ತುಗಳಿಂದ ಹಿಡಿದು ಅನೇಕ ವಿಷಯಗಳ ಅಷ್ಟೂ ಕೂಡ ಅನುಷ್ಠಾನ ಆಗಬೇಕು ಅಂತಕ್ಕಂತಹ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಅದು ಒಂದು ತಾರ್ಕಿಕ ಮತ್ತು ಉತ್ಪಾದಕ ಉಪಯುಕ್ತ ಹಂತವನ್ನು ಕಾಣುತ್ತೆ ಅಂತಕ್ಕಂಥ ಭರವಸೆಯನ್ನು ಈ ಮೂಲಕ ಕೊಡ್ತೇವೆ. ಸರ್, ಈಗ ಸ್ವಾಮೀಜಿ ದುಡ್ಡು ಕೊಟ್ಟು ಭಕ್ತರ ಕರ್ಕೊಂಡ್ಬಂದು ಸಂಚ ರೂಪಿಸಿದ್ದಾರೆ. ನಾವೆಲ್ಲರೂ ಕೂಡಿಸ್ಕೊಟ್ಟಿದ್ದೀವಿ. ಅದೇ ಒಂದೇ ನಿಮಿಷ ಅಷ್ಟೇ ನೋಡಿ. 2ನೇ ತಿಂಗಳು ಅಂದರೆ ಫೆಬ್ರವರಿ 10ನೇ ತಾರೀಕು ಪ್ರತಿ ತಿಂಗಳು 10ನೇ ತಾರೀಕು ನಮ್ಮ ಟ್ರಸ್ಟಿನ ಸಭೆ ಇರುತ್ತೆ. ಸೊ ಆ 10ನೇ ತಾರೀಕು ಸಭೆಯಲ್ಲಿ ಕೆಲವು ಟ್ರಸ್ಟಿಗಳ ಹಿಂಬಾಲಕರು ಗಲಾಟೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಈ ಇಡೀ ಆವರಣಕ್ಕೆ ಒಂದು CCTVಯನ್ನು ಹಾಕಬೇಕು ಅಂತೇಳಿ ನಿರ್ಧಾರ ಮಾಡಿ ಆವರಣದ ಪೂರ್ತಿ ಮಠದ ಹೊರಗೂ ನಿಮಗೆಲ್ಲ ಇವಾಗ ಬಂದಿರತಕ್ಕಂಥದ್ದು ಮಠ ಒಳಗಣ ಚಿತ್ರಣ. ಅದು ನಮ್ಮ 10ನೇ ತಾರೀಕು ಈ ತಿಂಗಳ ಸಭೆ ಕೂಡ ಆಯಿತು. ಆ ಸಭೆಯಲ್ಲಿ ನಿಮಗೆಲ್ಲ ಬಹಳ ಒಂದು ಗುರುತರವಾದ ಆರೋಪ, DVRನ್ನು ನಮ್ಮ ಟ್ರಸ್ಟಿಗಳು ಪ್ರಮುಖ 3 ಜನ ಟ್ರಸ್ಟಿಗಳ ಆದೇಶದ ಮೇಲೆಗೆ ಆ DVRನ್ನು ಕತ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದಿದೆ. ಈಗ ಅವರೊಂದು ಆರೋಪ ಮಾಡಿದ್ದಾರೆ, ಸ್ವಾಮಿಗಳು ಇವತ್ತಿನ ಸಭೆಗೆ ದುಡ್ಡು ಕಂತೆ ಹಣವನ್ನು ಡಾಕ್ಟರ್ ರಾಜ್ಕುಮಾರ್ ಆಪ್ತನಿಗೆ ಅಶೋಕ್ ಅಂತ ಹೇಳಿ ಅವ್ರ ಆಪ್ತನಿಗೆ ಕೊಟ್ಟಿದ್ದೇನೆ ಅಂತಕ್ಕಂಥ ಆ DVR ಇವಾಗ ಪೊಲೀಸರ ವಶದಲ್ಲಿದೆ. FSL ಪರೀಕ್ಷೆಗೋಸ್ಕರ, ಫೋರೆನ್ಸಿಕ್ ಲ್ಯಾಬ್ ಪರೀಕ್ಷೆಗೋಸ್ಕರ ಅದು ಹೋಗಿದೆ. ಅದು ಆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಮಾರ್ಚ್ 3 ಆಸುಬಾಜು
ಮಾರ್ಚ್ 3ರ ಆಜುಬಾಜು ಟ್ರಸ್ಟಿನ ಸಭೆ ಮುರಿಯೋಕ್ಕಿಂತ ಮಾರ್ಚ್ 9 ಡೇಟ್ ಇದೆ ಅದು. ಮಾರ್ಚ್ 9. ಸೊ ನಮ್ಮ ಟ್ರಸ್ಟಿನ ಸಭೆ ಆಗಿದ್ದು 10. ಈ ಸಭೆ ಆಗ್ತಾ ಇರ್ತಕ್ಕಂಥದ್ದು 24ನೇ ತಾರೀಕು. ಆ ದುಡ್ಡು ಕೊಟ್ಟಿದ್ದು ಯಾತಕ್ಕೆ ಅಂತ ಹೇಳ್ತೇನೆ. ಈಗಿನ ಪ್ರಧಾನ ಧರ್ಮದರ್ಶಿಗಳು ನಮ್ಮ ದಾಸೋಹ ಸಮಿತಿಯ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಪಾಟೀಲ್ರನ್ನು ಮಾಡಿದ ಮೇಲೆ ಇಲ್ಲಿಯ ಖರ್ಚು ವೆಚ್ಚಗಳು ಸಿಬ್ಬಂದಿಯ ಸಂಬಳವನ್ನು ಕೊಡಬೇಕು. ಈ ತಿಂಗಳು ಕೊಡದಲ್ಲೇ ಇರೋದರಿಂದ ಆ ಸಿಬ್ಬಂದಿಗಳು ಪಾಪ ಬಡವರು, ಅವರು 10-15 ಸಾವಿರ 20 ಸಾವಿರ ಸಂಬಳಕ್ಕೆ ದುಡಿತಕ್ಕಂಥವ್ರು. ಅವರಿಗೆ ದುಡ್ಡಿಲ್ಲ ಅಂತ ಆದಾಗ ಪೂಜ್ಯರ ಹತ್ರ ನಾವು ಮನವಿ ಮಾಡ್ಕೊಂಡಾಗ ಪೂಜ್ಯರು ಕೂಡ ಭಾಳ ಕಷ್ಟದಿಂದ ಕೇವಲ 75,000 ರೂಪಾಯಿ ಮಾತ್ರ ಅದರಾಗಿರ್ತಕ್ಕಂಥದ್ದು, ಒಂದೇ ಕಂತಿನ ಹಣ 500 ರೂಪಾಯಿದು. ಅದನ್ನು ಕೊಟ್ಟಿರುವಂಥ CCTV ಫುಟೇಜ್ ಅವರು ಕದ್ದು ಸಾಕ್ಷ್ಯದ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆ ಸಾಕ್ಷ್ಯ ನಾಶದ ಆರೋಪ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಅವರಿಗೆ ಸಿಕ್ಕಿರ್ತಕ್ಕಂತಹ ಫುಟೇಜ್ ಏನಿದೆ ಅದು ಕದ್ದಿದ್ದು, ಕಳವಿನಿಂದ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಅದನ್ನು ಇಸ್ಕೊಂಡವರು ಅಶೋಕ್ ಅವರು, ಅದನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿಗೆ. 9ನೇ ತಾರೀಕಿಗೂ ಇವತ್ತು 23ನೇ ತಾರೀಕು, ನಮಗೇನು 10ನೇ ತಾರೀಕು ಗಲಾಟೆ ಆಗುತ್ತೆ, ಜನ ಸೇರಿಸ್ಬೇಕು ಅಂತ ನಮ್ಮ ಯಾರ ಮನಸ್ಸಿನಾಗೂ ಇರಲಿಲ್ಲ. ಸೊ ಆದ್ದರಿಂದ ಅದು ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಕಪೋಲ ಕಲ್ಪಿತ. ಅದು viral ವಾಯ್ಸಿಂದ ಬಂದಿರತಕ್ಕಂಥದ್ದು. viral ಮಾಡ್ತಾರಲ್ಲ, ಏನಾದ್ರು ಕೇಸ್ ಮಾಡ್ತಾರೆ ಹೇಗೆ ಅಂತ. ಅದು ಈಗ ಇವತ್ತು ನಾನು ಸಿಬ್ಬಂದಿ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ದೇನೆ. FSLಯಿಂದ ಅದು ಬಂದ ಮೇಲೆ ಅದರಲ್ಲಿ ಆ ಫುಟೇಜ್ ಇದ್ದರೆ ಕಾನೂನು ಕ್ರಮವನ್ನು ಅವಶ್ಯವಾಗಿ ತೆಗೆದುಕೊಳ್ತೇವೆ. ಅವಶ್ಯವಾಗಿ Viral ಮಾಡಿದ್ರ ಮೇಲೆ ಏನಾದ್ರು ಕ್ರಮ ತಗೊಳ್ಳಿ. ಹೌದು. ಕೊಡ್ತೀರಾ ಸರ್? ಹೌದು. ಇವಾಗ ಸೈಬರ್ ಕ್ರೈಮ್ ಅಡಿಯಲ್ಲಿ ಬರ್ತದೆ. ಅದು FSL ಲ್ಯಾಬಿಂದ ಈ ಮುಂದಿನ ವಾರದಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಇರ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಟ್ರಸ್ಟಿಗಳು ಕೆಲವು ಸ್ವಾಮೀಜಿಯವ್ರನ್ನೇ ಹಿಂಗೆ ಅವ್ರು ಹೇಳಿದಂಗೆ ಕೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮುಂಚಿಂದಲೂ ಇದೇ ಮಾಡ್ಕೊಂಬರ್ತಿದ್ದು ಅನ್ನೋ ಕಾರಣಕ್ಕೆ ಈಗ ಲೆಕ್ಕ ಇದನ್ನು ಕೊಡ್ತಾ ಇದ್ದಾರಾ ಅಂತ. ಅಲ್ಲ, ನಮ್ಮ ಸಂಪುಟ ಪತ್ರದಲ್ಲಿ ಎಲ್ಲ ವಿವರಗಳು ಇದ್ದಾವೆ. ಸ್ವಾಮಿಗಳು ಬರಬೇಕಾದ್ರೆ ಯಾವುದೇ ನಿಬಂಧನೆಗಳು ಇರಲಿಲ್ಲ, ಆಯಿತಾ. ಸ್ವಾಮೀಜಿಗಳು ಭಕ್ತ ಸಮೂಹದ ಹೃದಯವನ್ನು ಗೆದ್ದು ಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ನಿಬಂಧನೆಗಳು ಇಲ್ಲ. ಭಕ್ತರಿಗೂ ಸ್ವಾಮೀಜಿಗಳಿಗೂ ಯಾವುದೇ ಘರ್ಷಣೆ ಆಗಲಿ ವಿರೋಧಗಳಾಗಲಿ ಯಾವುದೂ ಇಲ್ಲೇ ಇಲ್ಲ. ಎಲ್ಲೋ ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಅಧಿಕಾರದ ದುರುಪಯೋಗಕ್ಕೋಸ್ಕರ ಅವರು ಹಾಗೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ನಾಳೆ ಅವ್ರು ಏನಾದರೂ ಟ್ರಸ್ಟ್ನ ತೀರ್ಮಾನ ಮಾಡಿ ಸ್ವಾಮೀಜಿ ತೆಗೆದಾಕಿದ್ರೆ ಮುಂದಿನ ನಡೆ ನೀವು ಅದು ಅವರಿಗೆ ಕಾನೂನಿಗೆ ಅವರಿಗೆ ಪ್ರಾವಿಷನ್ನೇ ಇಲ್ಲ. ಟ್ರಸ್ಟಿನ ಬೈಲಾವನ್ನು ಪರಿಶೀಲನೆ ಮಾಡಿದರೆ ಇವತ್ತಿನ ಸಭೆನ ನಿರ್ಧಾರನ ಅದು ಯಾವಾಗಲೂ ಸಮಾಜವೇ ಸ್ವಾಮೀಜಿಯನ್ನು ತೆಗೆಯೋದಾಗಲಿ ಅಥವಾ ಆಯ್ಕೆ ಮಾಡೋದಾಗಲಿ ಇರ್ತಕ್ಕಂಥದ್ದು ಪರಮಾಧಿಕಾರ ಈ ಸಮಾಜಕ್ಕಿದೆ. ಪರಮಾಧಿಕಾರವನ್ನು ಅದೇ ಸಮಾಜ ಚಲಾಯಿಸುತ್ತೆ. ನಾವೇನಾದರೂ ಧರ್ಮದರ್ಶಿಗಳು ಅಥವಾ ಟ್ರಸ್ಟ್ನ ಡಿಸಾಲ್ವ್ ಮಾಡೋಕ್ಕೆ ಅಥವಾ ಅವ್ರನ್ನ ತೆಗೆಯೋಕ್ಕೆ ನಿರ್ಣಯ ತಗೊಂಡು ಅದನ್ನು ಪರಿಶೀಲನೆ ಮಾಡಿದ್ದೀವಿ ಈಗಾಗಲೇ. ಅದಕ್ಕೋಸ್ಕರ ಒಂದು 3 ಸದಸ್ಯ ಸಮಿತಿಯನ್ನು ಆಗಲೇ ಘೋಷಣೆ ಮಾಡಿದ್ದೇವೆ. ಅದರ ಪ್ರಕಾರ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ಕೂಡ ಇಡುತ್ತೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.